ಸಕಲ ಶಿವಶರಣರ ವಸ್ತ್ರಗಳನ್ನು ಮಡು ಮಾಡಿ ಕೊಡುವಂತಹ ಕಾಯಕ ಯೋಗಿಯಾಗಿ ನೆಲೆಸಿದ್ದಾನೆ ಮಡಿವಾಳ ಮಾಚಯ್ಯ. ಅವನು ಉದ್ಭವಿಸಿದ ಪ್ರೇಯಂಪೇಳುವೆನು. ನಿಮ್ಮೆ ಸ್ವಗ್ರಾಮದಲ್ಲಿ ನೆಲೆಸಿದ್ದಾನಲ್ಲ ವೀರಭದ್ರ, ಆ ವೀರಭದ್ರೇಶ್ವರನೇ ಮಡಿವಾಳ ಮಾಚಯ್ಯನಾಗಿ ಉದ್ಭವಿಸಿ ಧರೆಗೆ ಬಂದ. ವೀರಭದ್ರೇಶ್ವರನೇ ಮಡಿವಾಳ ಮಾಚಯ್ಯನಾಗಿ ಉದ್ಭವಿಸಿ ಏತಕ್ಕೆ ಬಂದ? ಕಾರಣವೇನು? ರುದ್ರ ಹರ ಹರ ಯಾವ ಬಲರೇ ಹೊಂದಿಯಾಗಿ ಬಂದು ಶ್ರೀಮನ್ನಾರಾಯಣ ಯಾರನ್ನ ಕೊಂದಿದ್ದು? ಯಾರು? ಪ್ರಹ್ಲಾದರಪ್ಪನ. ಅದು ಉಗ್ರ ನರಸಿಂಹನಾಗಿ ಹಿರಣ್ಯಾಕ್ಷರ ಸಿಂಹಕ್ಕೆ ಸಿಂಹವಾಗಿ ಬಂದು ಯಾರನ್ನ ಕೊಂದಿದ್ದು? ಹಿರಣ್ಯಕಶ್ಯಪನ. ನನಗೆ ವೈರಿ ಯಾರು? ಸಿಗಿದಂ ಕ್ಷಣದಲ್ಲಿ ನಿನ್ನ ತಾರವನ್ನೆತ್ತಿದಂತಹ ಶ್ರೀಮನ್ನಾರಾಯಣನ ವೈರವತ್ವವನ್ನು ತಾಳಿದಂತಹ ಯಾವ ಹಿರಣ್ಯಕಶ್ಯಪವನ್ನ ನಿಮ್ಮ ಸ್ವಗ್ರಾಮದಲ್ಲಿ ಶ್ರೀಮನ್ನಾರಾಯಣ ಉಗ್ರ ನರಸಿಂಹನಾಗಿ ಹಿರಣ್ಯಕಶ್ಯಪವಿನ ಹೊಟ್ಟೆಯನ್ನೇ ಬಗೆದು ಅವನ ಕರುಣದ ಮಾಲೆಯನ್ನೇ ಹಾಕಿ ಅವನ ರಕ್ತವನ್ನು ಕುಡಿದಿದ್ದಾರೆ. ಯಾವ ದುರುಳ ದೈತ್ಯನ ರಕ್ತವು ಯಾವ ಶ್ರೀಮನ್ನಾರಾಯಣ ದೇಹಕ್ಕೆ ಸೇರಿ ಅವನು ರಾಕ್ಷಸ ರೀತಿಯಲ್ಲಿ ಆಡುತ್ತಿದ್ದಾನೆ. ದೇವಾನು ದೇವತೆಗಳಿಗೆ ಹಿಂಸೆಯನ್ನು ಕೊಡುತ್ತಿದ್ದಾನೆ. ಇದಂ ಕಂಡಂತಹ ದೇವಾನು ದೇವತೆಗಳು ಜಗದೀಶ್ವರನ ಬಳಿಗೆ ಬಂದು, ಏ ಜಗದೀಶ್ವರ, ಶ್ರೀಮನ್ನಾರಾಯಣನು ಉಗ್ರ ನರಸಿಂಹನಾಗಿ ಯಾವ ಹಿರಣ್ಯಕಶ್ಯಪವಿನ ಸಂಹಾರ ಮಾಡಿ ರಕ್ತಪಾನವನ್ನ ಮಾಡಿದ್ದಾನೆ. ಆತನು ರಾಕ್ಷಸನಂತೆ ವರ್ತಿಸುತ್ತಿದ್ದಾನೆ. ನಮಗೆ ಅವನಿಂದ ಮುಕ್ತಿ ಕೊಡು ತಂದೆ ಎಂಬುದಾಗಿಯೇ ಜಗದೀಶ್ವರನ ಪಾದವನ್ನು ಪಿಡಿದಿದ್ದಾರೆ ದೇವಾನು ದೇವತೆಗಳು. ಯಾವ ನಮ್ಮ ಜಗದೀಶ್ವರನು ಯಾವ ವೀರಭದ್ರನನ್ನ ಕರೆದಿದ್ದಾನೆ. ಎಲ್ಲೆಲ್ಲವೋ ವೀರಭದ್ರ ಬಲರೇ, ಯಾವ ಶ್ರೀಮನ್ನಾರಾಯಣನು ದೇವಾನು ದೇವತೆಗಳಿಗೆ ತೊಂದರೆಯನ್ನು ಕೊಡುತ್ತಿದ್ದಾನೆ. ಬಲರೇ ರುದ್ರ, ಅವನಿಗೆ ಸಮಾಧಾನವನ್ನು ಹೇಳಿ ಬಾ ಹೋಗು ಮಗನೇ ಎಂಬುದಾಗಿ ವೀರಭದ್ರೇಶ್ವರನನ್ನು ಕಳಿಸಿದ್ದಾನೆ. ಬಲರೇ ರುದ್ರ, ಯಾವ ವೀರಭದ್ರೇಶ್ವರನು ಯಾವ ಶ್ರೀಮನ್ನಾರಾಯಣನ ಎದುರಾಗಲು ವೀರಭದ್ರೇಶ್ವರನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಶ್ರೀಮನ್ ಉಗ್ರ ನರಸಿಂಹನು. ಇದನ್ನು ನೋಡಲಾಗದೆ ಯಾವ ಅವನ ಆಕಾರ ವರ್ಣಿಸಲು ಅಸಾಧ್ಯ ಉಗ್ರ ನರಸಿಂಹನ ಅವತಾರ. ಅಂತಹ ಆಕಾರವನ್ನು ನೋಡಿದಂತಹ ವೀರಭದ್ರೇಶ್ವರನು ಶರಭಾವತಾರಿಯಾಗಿ ಅವತಾರವನ್ನೆತ್ತಿದ್ದಾನೆ. ಶರಭಾವತಾರಿಯಾಗಿ ಅವತಾರವನ್ನೆತ್ತಿ ತನ್ನ ಕೊಕ್ಕಿನಲ್ಲಿ ನರಸಿಂಹನ ಕಚ್ಚಿಕೊಂಡು ಕೈಲಾಸದೆತ್ತೆಡೆಗೆ ಹೋಗುತ್ತಿದ್ದಾರೆ. ಹೀಗೆ ಗಗನ ಮಾರ್ಗದಲ್ಲಿ ಹೋಗುತ್ತಿರುವ ಸಮಯದಲ್ಲಿ ನರಸಿಂಹನ ದೇಹವು ಬೆಟ್ಟ ಗುಡ್ಡೆಗಳಿಗೆ ತಾಕಿ ಕೈ ಕಾಲುಗಳು ಉದುರಿ ಹೋಗಿವೆ. ಶಿರವೊಂದೇ ಉಳಿದಿದೆ. ಆ ಶಿರವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಪ್ರಾರ್ಥಿಸುತ್ತಿದೆ. ಹೀಗೆ ಕೈಲಾಸಕ್ಕೆ ಬಂದಿದ್ದಾರೆ. ಈಗ ಕೈಲಾಸಕ್ಕೆ ಬಂದ ತಕ್ಷಣ ಅಪ್ಪರೇ ರುದ್ರ ಬರುತ್ತಿರುವ ಸಮಯದಲ್ಲಿ ಅವನ ಉತ್ತರೆಯ ಸೆರಗು ಒಬ್ಬ ಶರಣನಿಗೆ ತಾಕಿದ್ದಾಳೆ. ಇಂತಹ ಯಾವ ವೀರಭದ್ರೇಶ್ವರನು ಆ ಉಗ್ರ ನರಸಿಂಹನ
ಒಪ್ಪರೇ ರುದ್ರ ತಲೆಯನ್ನು ತಿಂದು ಪರಶಿವ ಮೂರ್ತಿ ಎದುರಿಗೆ ನಿಂತಿದ್ದಾನೆ. ಎಲ್ಲೆಲ್ಲವೋ ನರಸಿಂಹ, ನಿನ್ನ ದೇಹವು ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಲ್ಲಿ ಆ ದೇಹದಲ್ಲಿ ಶಿವಲಿಂಗ ಉದ್ಭವ ಆಗಲಿ. ಓಂ ನಮಃ ಶಿವಾಯ ಎಂದು ಪ್ರಾರ್ಥಿಸುತ್ತಿರುವೆ. ಆದ ಕಾರಣ ದೇವಾನು ದೇವತೆಗಳ ತಲೆಯ ಮೇಲೆ ಕೀರ್ತಿ ಮುಖಭಾವವಾಗಿ ನೆಲೆಸು. ನೀವು ನೋಡಿದ್ದೀರಾ, ದೇವಾನು ದೇವತೆಗಳ ತಲೆಯ ಮೇಲೆ ಕೀರ್ತಿ ಮುಖಭಾವವಾಗಿ ಉಗ್ರ ನರಸಿಂಹನ ನೆಲೆಸಿದ್ದಾನೆ. ಯಾವ ಉಗ್ರ ನರಸಿಂಹನ ವೀರಾವೇಶದಿಂದ ಕೈಲಾಸಕ್ಕೆ ಬರುತ್ತಿರುವ ಸಮಯದಲ್ಲಿ ಓರ್ವ ಶರಣನಿಗೆ ಅವನ ಉತ್ತರೆಯ ಸೆರಗು ತಾಕಿ ಶಿವ ಶಿವ ಶ್ರೀ ಉಗ್ರ ನರಸಿಂಹನಿಗೇನೋ ವರವನ್ನ ಕೊಟ್ಟೆ. ಯಾವ ವೀರಭದ್ರೇಶ್ವರ ನರಸಿಂಹನ ಯಾವ ರಕ್ತದಿಂದ ಮೈಲಿಗೆಯಾಗಿ ಕೈಲಾಸಕ್ಕೆ ಪ್ರವೇಶಿಸಿದ್ದಾನೆ, ಅವನ ಉತ್ತರೆಯ ಸೆರಗು ನನಗೆ ತಾಕಿದೆ. ಇದಕ್ಕೆ ಪರಿಹಾರವೇನು ಜಗದೀಶ್ವರ ಎಂಬುದಾಗಿ ನುಡಿಯಲಾಗ ಆಗ ನಮ್ಮ ಜಗದೀಶ್ವರನು ಮುಂದೆ 12ನೇ ಶತಮಾನದಲ್ಲಿ ವೀರಭದ್ರ ಮುಂದೆ 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಪರ್ವತಪ್ಪ ಸುಶೀಲಮ್ಮ ಗರ್ಭ ಸಂಜಾತನಾಗಿ ಮಡಿವಾಳ ಮಾಚಯ್ಯನಾಗಿ ಉದ್ಭವಿಸು ಎಂತೆಂಬುದಾಗಿ ಪರಮೇಶ್ವರನು ವರವನ್ನು ಕೊಟ್ಟಿದ್ದಾರೆ. ಅಂತೆಯೇ ವೀರಗಂಟೆ ಮಡಿವಾಳಯ್ಯ, ವೀರ ಗಣಾಚಾರಿ ಮಡಿವಾಳಯ್ಯ 12ನೇ ಶತಮಾನದಲ್ಲಿ ವೀರ ಮಡಿವಾಳ ಮಾಚಯ್ಯನಾಗಿ ಉದ್ಭವಿಸಿ ಬಂದು ಯಾವ ಬಸವೇಶ್ವರರಿಂದ ಅಂಗದೋ ಲಿಂಗವಿರಿಸಿಕೊಂಡು ಶರಣರ ಕಾಯಕವನ್ನು ಮಾಡುತ್ತಿದ್ದಾನೆ ಮಡಿವಾಳ ಮಾಚಯ್ಯ. ಅಂತಹ ಮಡಿವಾಳ ಮಾಚಯ್ಯನ ಕುಲ ಬಾಂಧವರಾದಂತಹ ಸಮಸ್ತರಿಗೂ ಹಾಗೂ ಈ ಸ್ವಗ್ರಾಮದ ಶರಣ ಸದ್ಭಕ್ತಾದಿಗಳಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಯಾವ ಬೇಟೆರಾಯ ಸ್ವಾಮಿಯು ಶ್ರೀದೇವಿ ಭೂದೇವಿ ಸಮೇತನಾಗಿ ನೆಲೆಸಿದ್ದಾರೆ, ಯಾವ ವೀರಭದ್ರೇಶ್ವರನು ಸಮಸ್ತ ಭಕ್ತಾದಿಗಳನ್ನು ರಕ್ಷಿಸಲಿ ಎಂತೆಂಬುದಾಗಿ ನುಡಿಯುತ್ತಾ ಬಲರೇ ವಾದ್ಯ ವೈಭವಗಳನ್ನ ತನು ಕರಗದೆ ಲಿಂಗ ಎಂಬೆರಡಕ್ಷರದಲ್ಲಿ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲರೆ ಬಲರೆ ಭಲ್ವರೆ ಬಲ್ವರೆ ಭಲ್ವರೆ ಬಲರೆ ಬಲ್ ಬಲರೆ ಬಲ್ ಬಲರೆ ಬಲ್ ಬಲರೆ ರುದ್ರ ವೀರಭದ್ರ 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 ಶಿವರುದ್ರ 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 ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಅರಶಂಭೋ ಶಿವಶಂಭೋ ನಮಃ ಶಿವಾಯ ಜಯ 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 ಶಂಕರ. ಶಿವಶಂಕರ ಎಂಬುದಾಗಿ ನುಡಿಯುತ್ತಾ ವಾದ್ಯ ವೈಭವಗಳನ್ನ ಬಲರೇ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಗಂ ವರಿಷ್ಠಂ ವಾನಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವೀರರೋಳ್ ವೀರನು ಶೂರರೋಳ್ ಶೂರನು ಯಾವ ಮುದ್ದು ಮಾರುತಿಯನ್ನ ನೆನೆಯುತ್ತಾ ಬಲರೇ ವಾದ್ಯ ವೈಭವಗಳಲ್ಲಿ ಬಲರೇ ಹರ ಹರ ಮಹಾದೇವ ದೇವ ಮಹಾದೇವ ದೇವ ಹರ ಹರ ಬಲರೇ ರುದ್ರ ಎಂಬುದಾಗಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್.
ನನ್ನಂತೆ ನಾನಾ